ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ ಹೇಗಿರುತ್ತೆ, ಜೊತೆಗೆ ದ್ವಾದಶ ರಾಶಿಗಳ ವಾರದ ಫಲಾಫಲ ಏನು ಅನ್ನೋದನ್ನ ತಿಳಿಯೋಣ. ಇದರ ಜೊತೆಗೆ ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಆ ದೋಷಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳಬಹುದು. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲೇದಾಗಿ ವಾರ ಭವಿಷ್ಯ ಕಾರ್ಯಕ್ರಮ ಆರಂಭ ಮಾಡೋದೇ ನಾವು ಒಂದು ಒಳ್ಳೆ ಮಾತಿನಿಂದ. ಸೊ ಇವತ್ತು ಯಾವ ಮಾತು ನಮ್ಮ ವೀಕ್ಷಕರಿಗೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು ಗಮನಿಸಿ. ಡಿ ವಿ ಜಿಯವರ ಕಗ್ಗ. ಮೃತ್ಯುತಾಂ ಬಂದು ಮೋಹಿನಿಯ ರೂಪದಿ ನಿನ್ನ ಚಿತ್ತವನ್ನು ಸೆರೆಬಿಡಿದು ನೆತ್ತರನ್ನು ಬಸಿದು ನಿತ್ಯ ನಿನ್ನಸುವ ಲವಲವ ಪೀರುತ್ತಲಿ ದೀರ್ಘ ಹತ್ಯೆಯಲ್ಲಿ ಹರುಷಿಪಡೋದು. ದೀರ್ಘ ಹತ್ಯೆಯಲ್ಲಿ ಹರುಷಿಪಡೋ ಮಂಕುತಿಮ್ಮ ಅಂತ. ಪ್ರತಿ ದಿವಸ ಈ ಮೃತ್ಯು ಅಂತಕ್ಕಂಥದ್ದು ನಮಗೆ ಹೇಗೆ ಅಂದರೆ ಮೋಹಿನಿಯ ರೂಪದಲ್ಲಿ ಬಂದು ನಮ್ಮನ್ನು ಈ ಸೆಳೆದು ಬಿಡುತ್ತೆ, ಎಳೆಯುತ್ತೆ. ನಮ್ಮನ್ನು ರಕ್ತವನ್ನು, ಮಾಂಸ, ಮಜ್ಜೆ ಎಲ್ಲವನ್ನು ಸಂಪೂರ್ಣವಾಗಿ ಮನುಷ್ಯನನ್ನು ಹೀರಿಬಿಡುತ್ತೆ ಅನ್ನೋದು. ಇದು ಮೃತ್ಯು ಮೋಹಿನಿ ಅಂತ ಹೇಳಿದ್ದಾರೆ ಡಿ ವಿ ಜಿಯವರು. ವಸ್ತುತಃ ನಮ್ಮ ಸಾವು ಅನ್ನೋದು ದೇಹಕ್ಕಷ್ಟೇ ಅಲ್ಲ, ಎಷ್ಟೋ ಬಾರಿ ನಮಗೆ ಅವಮಾನಗಳಾಗುತ್ತೆ, ಅಥವಾ ಇನ್ಯಾರಿಂದಲೂ ತಿರಸ್ಕೃತರಾಗಿಬಿಡ್ತೀವಿ, ಅಥವಾ ನಮಗೆ ಇನ್ಯಾರಿಂದಲೂ ಮೋಸವಾಗಿಬಿಡುತ್ತೆ. ಇದೆಲ್ಲವೂ ಒಂದು ರೀತಿಯ ಸಾವೇ. ನಾವೇ ಅಪೇಕ್ಷೆ ಪಟ್ಟು ಮೋಹಿನಿ, ಅದು ಮೃತ್ಯು ಮೋಹಿನಿ ಅಂತಕ್ಕಂಥದ್ದು ಈ ಅಪೇಕ್ಷೆಗಳ ಮೋಹಿನಿ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ನಮ್ಮ ಮನಸ್ಸೇ ಕೆರಳಿ ಇನ್ಯಾವುದೋ ಬೇಡದ ಕಾರ್ಯಗಳಿಗೆ ತೊಡಕೊಂಡು ಅಲ್ಲಿ ಆಗ್ತಕ್ಕಂಥ ತೊಡಕು, ಅದೇ ಅಷ್ಟರ ಮಟ್ಟಿಗಿನ ಅವಮಾನಕ್ಕಿಂತ ಮೃತ್ಯು ಇನ್ನೇನಿದೆ ಅಲ್ವಾ? ಆ ರೀತಿಯಲ್ಲಿ ನಮ್ಮನ್ನು ಹಿಂಸೆ ಮಾಡಿಬಿಡುತ್ತೆ, ರಕ್ತವನ್ನು ಹೀರುತ್ತೆ. ಆ ರೀತಿಯಲ್ಲಿ ಅದು ನಮ್ಮನ್ನು ಹರ್ಷ ಪಡ್ತಾಳೆ, ನಮ್ಮನ್ನು ಸಾಯಿಸೋದ್ರ ಜೊತೆಗೆ ಅಂತ. ಹೀಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗಪ್ಪ ಅಂತಂದರೆ, ಯಾವುದು ಅಪೇಕ್ಷೆ, ಯಾವುದು ಅತಿಯಾದ ಬಯಕೆಯೋ, ಯಾವುದು ನಮಗೆ ತೊಂದರೆ ಕೊಡುತ್ತೆ ಅಂತ ಅನಿಸುತ್ತೋ ಅದರಿಂದ ನಾವು ಆದಷ್ಟು ದೂರ ಇರ್ತಕ್ಕಂಥದ್ದು. ಎಷ್ಟೋ ಬಾರಿ ಇವುಗಳು ಬಿಡಿ, ಎರಡು ರೀತಿಯ ಸಾವಿದೆ ನಮಗೆ, ಒಂದು ಮಾನಸಿಕವಾಗಿ ಮತ್ತೊಂದು ದೈಹಿಕವಾಗಿ. ಮಾನಸಿಕವಾಗಿಯೂ ಎಷ್ಟೋ ಬಾರಿ ಕುಗ್ಗಿ ಹೋಗಿಬಿಡ್ತೀವಿ, ಇನ್ಯಾವುದೋ ಕಾರಣಗಳಿಂದಾಗಿ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ನಮ್ಮನ್ನು ನಾವು ಶೋಷಿಸ್ಕೊಳ್ತೀವಿ. ಆ ರೀತಿಯಲ್ಲಿ ಆಗಿಬಿಡುತ್ತೆ, ಅದೆಲ್ಲ ಸಾವೇ ಆಗಿರುತ್ತೆ. ಇದಕ್ಕೆ ಕಾರಣ ಮಾನಸಿಕವಾಗಿ ನಮಗೆ ಹಿಡಿತ ಇಲ್ಲದೆ ಇರೋದು. ಶರೀರಕ್ಕಂಟಿದ ಕಾಯಿಲೆ ಅದು ನಮ್ಮನ್ನು ಹಾಗೆ ಯಾವುದೋ ಮಾರಣಾಂತಿಕ ಕಾಯಿಲೆ ಬಂದುಬಿಡುತ್ತೆ, ನಮ್ಮನ್ನು ಪೀಡಿಸುತ್ತೆ, ಸಾಕು ಅನಿಸುತ್ತೆ. ನಾವು ಸಾಕು ಅಂದರೆ ಬಿಡುತ್ತಾ? ಅದು ಬಿಡಲ್ಲ, ಕೊನೆಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಯಮನ ಲೋಕಕ್ಕೆ. ಆದರೆ ನಮ್ಮ ಬಯಕೆಗಳಿದೆಯಲ್ಲ, ಅವುಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಕೊಂಡು ಈ ಮಾನಸಿಕವಾಗಿ ಬರ್ತಕ್ಕಂಥ ಆ ಒಂದು ಸಾವಿಗೆ ನಾವು ಒಂದು ಸ್ವಲ್ಪ ಮಟ್ಟಿಗಾರು ಚೌಕಟ್ಟನ್ನು ಹಾಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ಮನಸ್ಸು ದೇಹವನ್ನು ಗೆಲ್ಲುವ ಸ್ಥಿತಿ ಉಂಟಾಗಬೇಕು. ಆಗ ನಾವು ಈ ಮೃತ್ಯು ಮೋಹಿನಿಯೋ ಅಥವಾ ಇನ್ಯಾವುದೋ ಒಂದು ಪಾಶ, ಆ ಮೋಹಿನಿಯ ಬಲೆಗೆ ಸಿಕ್ಕಾಕ್ಕೊಳ್ಳದೆ ನಾವು ಪಾರಾಗಬಹುದು. ನಿದ್ರೆಯೋಳು ಸಾವು ಅಂತಾರಲ್ಲ ಡಿ ವಿ ಜಿಯವರು, ಆ ರೀತಿಯಲ್ಲಿ ಯಾವುದರ ಅಂಟು ಇಲ್ಲದೆ, ಯಾವುದರ ಗೋಜಲವೂ ಇಲ್ಲದೆ, ನೋವಿಲ್ಲದೆ ಹಾಗೆ ಹೋಗಿಬಿಡಬೇಕು ಅಂತ. ಆ ರೀತಿಯಲ್ಲಿ ಸಮಾಜದಲ್ಲೂ ನಾವು ಹಾಗೆ ಬದುಕೋ ಪ್ರಯತ್ನ ಮಾಡಬೇಕು, ಶಾರೀರಿಕವಾಗಿಯೂ ಹಾಗಿರುವ ಪ್ರಯತ್ನ ಮಾಡಬೇಕು. ಇದಕ್ಕೆ ಸಾಕಷ್ಟು ತಪಸ್ಸು ಬೇಕು. ತಪಸ್ಸು ಹೇಗೆ ಅಂದರೆ ಸರಳತೆಯೇ ತಪಸ್ಸು. ತುಂಬ ಸರಳತೆ ಇದ್ದಾಗ ಇವುಗಳನ್ನ ಸುಲಭವಾಗಿ ದಾಟಬಹುದು ಅಂತ ಒಂದು ಸಲ ನನಗೆ ಶತಾವಧಾನಿಗಳು ಹೇಳಿದರು. ತುಂಬ ಕಠಿಣವಾಗಿ ಕ್ಲಿಷ್ಟವಾಗಿ ಏನಿಲ್ಲ, ಇದು ತುಂಬ ಸರಳವಾಗಿ ಬದುಕಿಬಿಟ್ರೆ ಹಾಗೆ ಹೋಗಿಬಿಡ್ತೀವಿ ನಾವು, ದಾರಿ ಸುಲಭವಾಗಿರುತ್ತೆ ಅಂತ. ಅದನ್ನು ಈ ಮಾತು ಹೇಳ್ತಾ ಇದ್ದೆ ಡಿ ವಿ ಜಿಯವರ. ಒಂದೊಂದು ಕಗ್ಗವೂ ಒಂದೊಂದು ಮಂತ್ರೋಪದೇಶ, ಅದು ಮಂತ್ರಪುಷ್ಪ ಫಲಗಳಿದ್ದಾಗಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಬದುಕಬೇಕು. ಅದು ಜೀವನಕ್ಕೊಂದು ಒಳ್ಳೆಯ ಮಾರ್ಗ. ಇದು ಈ ವಾರದ ಮಾತು. ಸರಿ ಶಾಸ್ತ್ರಿಗಳೇ, ನಿಜಕ್ಕೂ ಒಳ್ಳೆಯ ಮಾತು, ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತಹ ರೀತಿಯೇ ಇದೆ. ಇನ್ನು ನಾವು ವಾರದ ವಿಶೇಷತೆಯನ್ನು ನೋಡ್ತಾ ಹೋಗೋದಾದರೆ, ಪ್ರತಿ ವಾರವೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಈ ವಾರ ಏನು ವಿಶೇಷ? ಅಧಿಕ ಮಾಸ ಬೇರೆ ಶುರು ಆಗ್ತಾ ಇದೆ. ಹೌದು, ಅದೇ ಈ ವಾರದ ವಿಶೇಷತೆ. ಸರಿ, ಈ ವಾರದ ವಿಶೇಷತೆ ಏನಪ್ಪ ಅಂತಂದರೆ, ಈ ಹೊತ್ತಿನಿಂದ ಅಧಿಕ ಮಾಸ ಶುರುವಾಗುತ್ತೆ. ಅಧಿಕ ಜ್ಯೇಷ್ಠ ಮಾಸ. ಅಧಿಕ ಮಾಸ ಅಂತಕ್ಕಂಥದ್ದು
ಈ ವಾರದಲ್ಲಿ ನಾವು ಇನ್ನೇನು ಪ್ರಮುಖವಾಗಿ ಗಮನಿಸೋದಿಲ್ಲ. ಈ ದಿವಸ ಅದೇ ಅಧಿಕ ಮಾಸವನ್ನು ನಾವು ಕಾಣ್ತೀವಿ, ಅಧಿಕ ಜ್ಯೇಷ್ಠ ಮಾಸವನ್ನು ಕಾಣ್ತೀವಿ. ಅಧಿಕ ಮಾಸ ಇದು 33 ತಿಂಗಳಿಗೆ ಒಂದು ಸಲ ಬರ್ತದೆ. ಇದು ಸ್ವಲ್ಪ ಕಾಲ ವ್ಯತ್ಯಾಸವನ್ನು ಗುರುತಿಸ್ಕೊಳ್ಳಿಕ್ಕೆ ಅಥವಾ ಕಾಲ ವ್ಯತ್ಯಾಸವಾಗಿರೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ವಸ್ತುತಃ ಇರತಕ್ಕಂಥ ಒಂದು ವಿಶೇಷ ಕಾಲ. ಇದನ್ನು ಅಧಿಕ ಅಂತ ಕರೆಯಲಾಗುತ್ತೆ. ಸೂರ್ಯನ ಗತಿ, ಸೂರ್ಯನ ಸಂಚಾರವನ್ನು ಇಟ್ಟುಕೊಂಡು ಗಮನಿಸಿದಾಗ 365 ದಿನ ನಾವು ನೋಡ್ತೀವಿ. ಚಂದ್ರನ ಗತಿಯನ್ನು, ಚಂದ್ರನ ಗಣನೆಯನ್ನು ಇಟ್ಟುಕೊಂಡಾಗ ಒಂದು 10 ದಿವಸ ಅಥವಾ 11 ದಿವಸ ವ್ಯತ್ಯಾಸ ಕಾಣ್ತೀವಿ. ಹೀಗಾಗಿ 11 ದಿವಸ ಅಂತಕ್ಕಂಥದ್ದು ಏನು 33 ತಿಂಗಳು ಚಕ್ರ ತಿರುಗಿದ್ರೆ ಅದು ಅಷ್ಟು ಒಂದು ತಿಂಗಳ ಮಟ್ಟಿಗೆ ಹೆಚ್ಚಾಗಿರ್ತದೆ. ಇದನ್ನು ಸೂರ್ಯ ಚಂದ್ರರ ಕಾಲವನ್ನು ಸಮನ್ವಯ ಮಾಡಿಕೊಳ್ಳಿಕ್ಕಾಗಿ ಈ ಒಂದು ಅಧಿಕ ಮಾಸ ಅಂತ ಹಿರಿಯರು ಮಾಡಿ ಅದನ್ನು ಮಲಮಾಸ, ಅದನ್ನು ವರ್ಜ್ಯ ಮಾಡಬೇಕು, ಅದನ್ನು ಪರಿಗಣಿಸೋ ಹಾಗಿಲ್ಲ, ಅಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಕಾರಣ ಏನಂದರೆ ಸೂರ್ಯ ಸಂಕ್ರಾಂತಿಯನ್ನು ಕಾಣದ ಮಾಸ ಇದು. ಹೀಗಾಗಿ ಸೂರ್ಯ ಸಂಕ್ರಮಣ, ಸೂರ್ಯನಿಲ್ಲದೆ ನಮ್ಮ ಬದುಕಿಗೆ ಎಲ್ಲಿಯ ಆನಂದ, ಎಲ್ಲಿಯ ಸಂತೋಷ ಹೇಳಿ. ಹೀಗಾಗಿ ಸೂರ್ಯ ಸಂಕ್ರಮಣವಿಲ್ಲದ ಮಾಸದಲ್ಲಿ ನಾವು ಶುಭ ಕಾರ್ಯವನ್ನು ಮಾಡೋದಿಲ್ಲ. ಸೂರ್ಯಚಂದ್ರರು ಅಗ್ನಿ ಸೋಮಾತ್ಮಕಮಿದಂ ಜಗತ್ತು ಅಂತ ಹೇಳೋದು. ಸೂರ್ಯಚಂದ್ರ ಇಲ್ಲದೆ ಇದ್ದರೆ ನಮಗೆ ನಾವು ಸಂಕಲ್ಪ ಮಾಡುವಾಗಲೂ ಸೂರ್ಯ ಯಾವ ದಿವಸ, ಚಂದ್ರ ಎಲ್ಲಿದ್ದಾನೆ, ಯಾವ ತಿಥಿ, ಯಾವ ನಕ್ಷತ್ರ, ಇವೆಲ್ಲ ಬಹಳ ಮುಖ್ಯವಾಗಿ ಬೇಕು ನಮ್ಮ ಶುಭ ಕಾರ್ಯಗಳಿಗೆ. ಹೀಗಾಗಿ ಅವರಿಬ್ಬರ ಅನುಪಸ್ಥಿತಿ ನಾವು ಗ್ರಹಣ ಅಂತಲೇ ಪರಿಗಣಿಸ್ತೀವಲ್ಲ. ಎಷ್ಟೋ ಬಾರಿ ಗ್ರಹಣ ಇದ್ದಾಗ ನಾವು ಮಾಡಲ್ಲಪ್ಪ, ಯಾಕೆ ಅಂದರೆ ಅವ್ರಿಗೆ ಕಾಣ್ತಾ ಇಲ್ಲ ಅಂದರೆ ನಾವು ಹೇಗಪ್ಪ ಒಳ್ಳೆಯ ಕೆಲಸ ಮಾಡೋದು ಅಂತ. ಈ ರೀತಿಯಲ್ಲೇ ಈ ಅಧಿಕ ಮಾಸ ಅಂತಕ್ಕಂಥದ್ದು ಕೂಡ ಈ ಮಾಸದ ಮತ್ತಷ್ಟು ವಿಶೇಷ ನಾಳಿನ ಜಾತಕ ಫಲದಲ್ಲಿ ನಾವು ಕಾಣೋಣ. ಅಂತೂ ಈ ಒಂದು ಮಾಸದಲ್ಲಿ ಇದನ್ನು ಪುರುಷೋತ್ತಮ ಮಾಸ ಅಂತ ಪರಿಗಣಿಸ್ತಾರೆ. ವರ್ಜ್ಯ ಯಾವುದಕ್ಕೆ ಅಂದರೆ ಶುಭ ಕಾರ್ಯಗಳಿಗೆ. ಹಾಗಂತ ಅನುಷ್ಠಾನ, ಜಪ, ತಪಸ್ಸು ಇವುಗಳಿಗೆ ಇದು ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳುತ್ತೆ. ಹೀಗಾಗಿ ಇವುಗಳನ್ನು ಹೆಚ್ಚಾಗಿ ದಾನ ಮಾಡಬೇಕು ಅಂತ. ಹೀಗಾಗಿ ನಿಮ್ಮ ಯಾರಿಗೆ ಅಪೇಕ್ಷೆ ಇದೆಯೋ, ಯಾರಿಗೆ ಯಾವುದರ ಅಗತ್ಯ ಇದೆಯೋ ಅಂಥವರಿಗೆ ದಾನ ಮಾಡ್ತಕ್ಕಂಥದ್ದು ಒಳ್ಳೆ ದಾನ. ಅಂದರೆ ಅದೇ ಯಾರಿಗೆ ಯಾವುದರ ಅಗತ್ಯ ಇದೆಯೋ ಅದು ದಾನ. ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಹೀಗಾಗಿ ಅಂಥ ರೀತಿಯಲ್ಲಿ ನೀವು ದಾನವನ್ನು ಮಾಡಿ. ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗೆ ಕೊಡ್ತಕ್ಕಂಥ ದಾನ ಆಗಬಹುದು, ಯಾವುದೋ ಒಂದು ದೇವಾಲಯಕ್ಕೆ ಕೊಡ್ತಕ್ಕಂಥ, ಅಥವಾ ಅಲ್ಲೇ ಅನ್ನಸಂತರ್ಪಣೆ ಆಗ್ತಕ್ಕಂಥ, ಅನಾಥಾಶ್ರಮಗಳಿಗೆ ಆಗ್ತಕ್ಕಂಥ ಇಂಥ ದಾನ ತುಂಬ ಸರ್ವಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಒಂದು ಮಾಸದಲ್ಲಿ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಸ್ಮರಣೆ, ವಿಷ್ಣು ಧ್ಯಾನ, ಪಾರಾಯಣ, ಇವುಗಳೆಲ್ಲ, ಭಗವದ್ಗೀತಾ ಪಾರಾಯಣ, ಇವುಗಳೆಲ್ಲ ಅತ್ಯಂತ ಪುಣ್ಯ ಫಲವನ್ನು ತಂದುಕೊಡುತ್ತೆ. ತಪ್ಪದೆ ಈ ಅಧಿಕ ಮಾಸದಲ್ಲಿ ವಿಷ್ಣು ಸ್ಮರಣೆ, ನಿಮ್ಮ ಈ ಇಷ್ಟದೇವತಾರಾಧನೆ ಮಾಡಬಹುದು, ಸಂಶಯ ಇಲ್ಲ, ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.